ಇನ್ನು ಕೆನಡಾದಲ್ಲಿ 3 ದಿನದ ಹಿಂದಷ್ಟೇ ಕನ್ನಡಿಗ ಚಂದನ್ ಕುಮಾರನ್ನ ಗುಂಡಿಟ್ಟು ಹತ್ಯೆ ಮಾಡಿದರು. ಇವತ್ತು ಅದೇ ಕೆನಡಾದಲ್ಲಿ ಶಾಲೆಗೆ ನುಗ್ಗಿ 9 ಮಕ್ಕಳ ಮೇಲೆ ಗುಂಡು ಹಾರಿಸಿ ಕೊಲೆ ಮಾಡಲಾಗಿದೆ. ಮಕ್ಕಳನ್ನು ಕೊಂದಂತಹ ತೃತೀಯ ಲಿಂಗಿ ಕೊನೆಗೆ ತಾನೂ ಕೂಡ ಶೂಟ್ ಮಾಡಿಕೊಂಡು ಜೀವ ಬಿಟ್ಟಿದ್ದಾಳೆ. ಇನ್ನೊಂದು ಕಡೆ ಥಾಯ್ಲೆಂಡ್ನಲ್ಲೂ ಕೂಡ ಶಾಲಾ ಮಕ್ಕಳ ಮೇಲೆ ಗುಂಡಿನ ದಾಳಿ ನಡೆದಿದೆ. ಮೊನ್ನೆ ಕನ್ನಡಿಗ ಚಂದನ್, ಈಗ ಶಾಲಾ ಮಕ್ಕಳು. ಕೆನಡಾದಲ್ಲಿ ಶಾಲಾ ಮಕ್ಕಳನ್ನೇ ಕೊಂದ ಕಟುಕರು. ನಮ್ಮ ಕನ್ನಡದ ಹುಡುಗ ಚಂದನ್ ಕುಮಾರ್ ಮೇಲೆ 10 ಸುತ್ತು ಗುಂಡು ಹಾರಿಸಿ ಮೊನ್ನೆಯಷ್ಟೇ ಕೆನಡಾದಲ್ಲಿ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ನಡು ರಸ್ತೆಯಲ್ಲೇ ಚಂದನ್ ಕಾರಿನ ಮೇಲೆ ಬುಲೆಟ್ ಹಾರಿಸಿ ಕೊಂದು ಹಾಕಿದ್ರು ಈ ಪಾಪಿಗಳು. ಈಗ ಅದೇ ಕೆನಡಾದಲ್ಲಿ ಶಾಲಾ ಮಕ್ಕಳ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ 9 ಶಾಲಾ ಮಕ್ಕಳಿಗೆ ಗುಂಡಿಟ್ಟು ಕೊಲೆ ಮಾಡಿರೋ ಘಟನೆ ಕೆನಡಾದ ಬ್ರಿಟಿಷ್ ಕೊಲಂಬಿಯಾದಲ್ಲಿರುವ ಟಂಬ್ಲರ್ ರಿಡ್ಜ್ ಸೆಕೆಂಡರಿ ಶಾಲೆಯಲ್ಲಿ ನಡೆದಿದೆ. 9 ಮಕ್ಕಳನ್ನ ಕೊಂದು ತಾನು ಸತ್ತ ತೃತೀಯ ಲಿಂಗಿ. ಕೆನಡಾದ ಶಾಲಾ ಆವರಣಕ್ಕೆ ಏಕಾಏಕಿ ನುಗ್ಗಿದ ಅಪರಿಚಿತ ಬಂದೂಕುದಾರಿ ಓರ್ವ ತೃತೀಯ ಲಿಂಗಿ. ಈಕೆಯ ವಯಸ್ಸು ಬರೀ 18 ವರ್ಷ. ಜೆಸ್ಸಿ ಸ್ಟ್ರಾಂಗ್ ಹೆಸರಿನ ಈ ತೃತೀಯ ಲಿಂಗಿ ಮಕ್ಕಳನ್ನ ಕೊಂದು ತಾನು ಕೂಡ ಗುಂಡು ಹಾರಿಸಿಕೊಂಡು ಜೀವ ಬಿಟ್ಟಿದ್ದಾಳೆ. ಆದ್ರೆ ಈಕೆ ಯಾಕಾಗಿ ಮಕ್ಕಳನ್ನ ಕೊಂದ್ಲು, ಈಕೆಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಇನ್ನು ಕೆನಡಾದಲ್ಲಿ 10 ಶಾಲಾ ಮಕ್ಕಳನ್ನ ಬಲಿ ಪಡೆದ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಆಘಾತ ವ್ಯಕ್ತಪಡಿಸಿದ್ರು. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿ ಮಕ್ಕಳನ್ನ ಕಳ್ಕೊಂಡ ಪೋಷಕರಿಗೆ ಸಂತಾಪ ಸೂಚಿಸಿದ್ದಾರೆ. ಥಾಯ್ಲೆಂಡ್ ಶಾಲೆಯಲ್ಲೂ ಶೂಟೌಟ್, ಪ್ರಾಣ ಪಣಕ್ಕಿಟ್ಟು ಮಕ್ಕಳ ಜೀವ ಉಳಿಸಿದ ಶಿಕ್ಷಕ. ಥಾಯ್ಲೆಂಡ್ ದೇಶದಲ್ಲೂ ಕೆನಡಾ ಮಾದರಿಯಲ್ಲೇ ಶೂಟೌಟ್ ನಡೆದಿದೆ. ಹ್ಯಾಟ್ ಐ ಪ್ರಧಾನ ಕಿರಿವತ್ ಶಾಲೆಗೆ ನುಗ್ಗಿದ 18 ವರ್ಷದ ಯುವಕನೊಬ್ಬ ಗನ್ ತೋರಿಸಿ ಮೊದಲು ಮಹಿಳೆಯನ್ನ ವಿದ್ಯಾರ್ಥಿಗಳನ್ನ ಒತ್ತೆ ಇಟ್ಕೊಂಡ. ಆದರೆ ಶಿಕ್ಷಕರೊಬ್ಬರು ಪ್ರಾಣವನ್ನ ಪಣಕ್ಕಿಟ್ಟು ಆತನ ಮೇಲೆ ಹಾರಿ ಮಕ್ಕಳ ಜೀವ ಉಳಿಸಿದ್ದಾರೆ. ಆಗಂತುಕರನ್ನ ಶಿಕ್ಷಕ ಹಿಡಿಯೋಕೆ ಪ್ರಯತ್ನ ಮಾಡಿದಾಗ 2 ಮಕ್ಕಳು ಮತ್ತು ಶಿಕ್ಷಕನಿಗೂ ಗುಂಡೇಟು ಬಿದ್ದಿದೆ. ಆದ್ರೆ ಯಾರಿಗೂ ಜೀವ ಹಾನಿಯಾಗಿಲ್ಲ. ಕೊನೆಗೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಆದ್ರೆ ಆಗಂತುಕನ ದಾಳಿಗೆ ಹೆದರಿ ಪೋಷಕರು ಓಡಿ ಹೋಗ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಕೆನಡಾ ಮತ್ತು ಥಾಯ್ಲೆಂಡ್ನ ಶಾಲೆಗಳಲ್ಲಿ ಮಕ್ಕಳನ್ನ ಟಾರ್ಗೆಟ್ ಮಾಡಿದ್ದು 18 ವರ್ಷದವರೇ. ಹೀಗಾಗಿ ಆನ್ಲೈನ್ ಮೂಲಕ ಯುವಕರನ್ನ ಸೆಳೆಯೋ ಗ್ಯಾಂಗ್ ಈ ಕೃತ್ಯ ಮಾಡಿಸ್ತಿದ್ಯಾ ಅನ್ನೋ ಅನುಮಾನವಿದೆ. ಏನೇ ಆಗ್ಲಿ, ಮಕ್ಕಳನ್ನ ಟಾರ್ಗೆಟ್ ಮಾಡಿ ಕೊಲ್ಲೋ ಕ್ರೂರಿಗಳು ಜಗತ್ತಿನಲ್ಲಿದ್ದಾರಲ್ವಾ ಅನ್ನೋದೇ ಆತಂಕದ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.